ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮನೇಲಿ ಕೂಡ ಯುಗಾದಿ ಹಬ್ಬ ಮಾಡ್ತಾ ಇದೀವಿ. ಬನ್ನಿ ಯಾವ ರೀತಿ ಮಾಡ್ತಾ ಇದೀವಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಯುಗಾದಿ ಹಬ್ಬ ಬೇವು ಬೆಲ್ಲ ತಿಂದಿ ಖುಷಿಯಾಗಿರಿ. ಕಮಾನ್ ಗಾಯ್ಸ್, ತೋರಿಸ್ತೀನಿ ಬನ್ನಿ. ನಮ್ಮಪ್ಪ ಪೂಜೆ ಮಾಡ್ತಾವ್ರೆ ಆಲ್ರೆಡಿ. ಗಾಯ್ಸ್ ನೋಡಿ, ನಮ್ಮಮ್ಮ ಬೆಳಗ್ಗೆನೆ ಎದ್ದು ರಂಗೋಲಿ ಹಾಕವ್ರೆ. ಆಲ್ರೆಡಿ ಟೈಮ್ ಆಗಿದೆ 8-9 ಗಂಟೆ. ಫುಲ್ಲು ಇಲ್ಲಿ ಮಾವಿನ ಎಲೆ ಮತ್ತೆ ಬೇವಿಂದು ಸೊಪ್ಪು ಹಾಕಿದಾರೆ ನಮ್ಮಪ್ಪ. ಆ ಕಡೆ ಮನೆಗೂ ಸೇಮ್ ಅಲ್ಲಿ ತೋರಣ ಕಟ್ಟಿದಾರೆ, ನೋಡ್ಬೋದು. ಇಲ್ಲಿ ಒಳಗಡೆ ತೋರಿಸ್ತೀನಿ ಬನ್ನಿ. ಹೋದ್ರೆ ಇಲ್ಲಿ ತೋರಣ ಕಟ್ಟಿದ್ದೀನಿ. ಇದ್ ನಾನೇ ಮಾಡಿದ್ದು. ಈ ತೋರಣ ಇದೆಯಲ್ಲ, ಇದು ನಾನೇ ಮಾಡಿದ್ದು. ಇಲ್ಲಿ ನನ್ನ ತಮ್ಮ ಫುಲ್ಲು ಭಕ್ತಿ. ಇವತ್ತು ನಮ್ಮಪ್ಪ ಪೂಜೆ ಮಾಡ್ತವ್ರೆ. ಎಲ್ಲ ರೆಡಿ ಆಗಿದೆ. ಈ ಕಡೆ ಮನೆಗೂ ಕೂಡ ಮಾವಿನ ಎಲೆ ಕಟ್ಟಿದ್ದು ನಾನೇನೆ ನೋಡಿ. ಮತ್ತೆ ಇಲ್ಲಿ ಈ ಕಡೆ ಮನೆಯಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ಒಂದು ತೋರಣ ಕಟ್ಟಿದ್ದೀನಿ. ಇದನ್ನು ಕೂಡ ನಾನೇ ಕಟ್ಟಿದ್ದು. ಇಲ್ಲಿ ಎಲ್ಲ ಪೂಜೆ ಮಾಡಿದ್ದಾರೆ. ಗೈಸ್, ನಿಮ್ಗೆಲ್ಲ ಒಂದು ಪ್ರಶ್ನೆ ಕೇಳ್ಬೇಕು. ಯುಗಾದಿ ಹಬ್ಬನ ಯಾಕೆ ಮಾಡ್ತಾರೆ? ನಿಮ್ಗೇನಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಇಲ್ಲಿ ಕೇಳ್ತೀನಿ. ನಮ್ಮ ಮನೆ ಅಕ್ಕಪಕ್ಕ ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ ಎಲ್ರೂ ಕೇಳ್ತೀನಿ. ನೋಡೋಣ ಯಾರ್ಯಾರು ಏನೇನು ಉತ್ತರ ಕೊಡ್ತಾರೆ ಅಂತ. ಯುಗಾದಿ ಹಬ್ಬನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಬನ್ನಿ, ಈಗ ನನ್ನ ತಮ್ಮನ ಹತ್ರ ಹೋಗೋಣ. ಅವನೇನು ಉತ್ತರ ಕೊಡ್ತಾನೆ ಅಂತ ನೋಡೋಣ. ಬನ್ನಿ ಗೈಸ್, ಬನ್ನಿ. ಬ್ರೋ, ಹ್ಯಾಪಿ ಯುಗಾದಿ ಬ್ರೋ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಎಲ್ಲಾರ್ಗು. ಯುಗಾದಿ ಹಬ್ಬನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ? ಯುಗಾದಿ ಹಬ್ಬ ಹೊಸ ಚಿಗುರು, ಮರ ಗಿಡಗಳು ಚಿಗುರು ಹೊಡಿಯುತ್ತೆ. ಓಕೆ. ಆಮೇಲೆ ಇದಕ್ಕೂ ಯುಗಾದಿ ಹಬ್ಬಕ್ಕೂ ಏನ್ ಬ್ರೋ ಲಿಂಕು? ಯುಗಾದಿ ಹಬ್ಬ ಮಾಡೋದೇ ಅದಕ್ಕೆ. ಹೊಸ ಚಿಗುರು ಇರುತ್ತೆ, ಎಲ್ಲ ಗಿಡ ಮರಗಳೆಲ್ಲ ಹೊಸ ಚಿಗುರು ಹೊಡಿಯುತ್ತೆ. ಆಮೇಲೆ ಸೀಸನ್ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ, ಅದಕ್ಕೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ, ಏನ್ ಅನ್ನಿಸ್ತಾ ಇದೆ ಯುಗಾದಿ ಹಬ್ಬ ನಿಮ್ಗೆ? ಏನ್ ಕೇಳ್ಕೊಂಡ್ರಿ ದೇವ್ರ ಹತ್ರ? ಅದೇ ಎಲ್ಲರಿಗೂ ಒಳ್ಳೇದ್ ಮಾಡು, ನಮಗೂ ಸ್ವಲ್ಪ ಜಾಸ್ತಿ ಒಳ್ಳೇದ್ ಮಾಡು. ನಿಮ್ಗೆ ಸ್ವಲ್ಪ ಜಾಸ್ತಿ, ಹಿಂಗೇನೆ ಒಂದ್ ಸ್ವಲ್ಪ ನಮ್ಗಿರ್ಲಿ ಅಂತ. ಓಕೆ. ಎಲ್ಲಾರು ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಎಳ್ಳು ಬೆಲ್ಲ ಅಲ್ಲ ಬ್ರೋ, ಬೇವು ಬೆಲ್ಲ. ಬೇವು ಬೆಲ್ಲ. ಸಾರಿ. ಕ್ಯಾಮ್ರಾ ಮುಂದೆ ಬಂದ್ರೆ ಇದೇ ತರ ಗಾಬರಿ ಆಗ್ತಾರೆ. ನೀವು ಕೂಡ ಗಾಬರಿ ಆಗ್ತೀರಾ. ಬೇವು ಎಲ್ಲ ನಿಮ್ಮ ಜೀವನದಿಂದ ಹೋಗ್ಲಿ, ಸಿಹಿನೇ ಇರ್ಲಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಂತ ಇದೀವಿ. ಓಕೆ, ನಮ್ಮ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಬ್ರೋ? ನಮ್ಮ ಆಡಿಯನ್ಸ್ ಏನಾದ್ರು ಹೇಳಿ ಬ್ರೋ ಯುಗಾದಿ ಹಬ್ಬದ ದಿನ. ಹ್ಯಾಪಿ ಯುಗಾದಿ. ಓಕೆ, ಇದೇ ಬೆಸ್ಟ್ ಡೈಲಾಗ್ ಆಫ್ ದ ಡೇ. ಚಿಕನ್ ಮಟನ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬ್ರೋ ನಾಳೆಗೆನೆ. ಗೈಸ್, ಯುಗಾದಿ ಹಬ್ಬನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನ್ ಕೂಡ ಗೂಗಲ್ ಎಲ್ಲ ಚೆಕ್ ಮಾಡಿದೀನಿ. ಇವ್ರೆಲ್ಲ ಆನ್ಸರ್ ಹೇಳಿ, ಆಮೇಲೆ ನಾನು ಹೇಳ್ತೀನಿ ಯಾಕೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ಬೇಕು ಮತ್ತೆ ಯಾಕೆ ಮಾಡ್ತಾರೆ, ಅದಕ್ಕೆ ರೀಸನ್ ಏನು ಅಂತ. ಈಗ ನಮ್ಮ ಅಪ್ಪ ಮತ್ತೆ ನಮ್ಮ ಅಮ್ಮನ ಹತ್ರ ಹೋಗೋಣ. ಅವ್ರು ಇನ್ನೂ ಪೂಜೆ ಮಾಡ್ತಾವ್ರೆ, ಮಾಡಾಗ್ಲಿ. ಆಮೇಲೆ ಹೋಗ್ಬಿಟ್ಟು ಅವ್ರ ಹತ್ರನು ಕೇಳ್ತೀನಿ ಯಾಕೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಅವಾಗ ಒಂದು ಹುಡುಗ ಬಂದಿದೆ, ಚಿಕ್ಕ ಹುಡುಗ, ಇದು ಮಾವಿನ ಎಲೆ ಬೇಕು ಅಂತ. ನಮ್ಮ ಮನೆ ಪಕ್ಕದವನು ಯಾಕೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತವನೆ. ಹಿಂಗೆ ಚಿಕ್ಕ ವಯಸ್ಸಿಂದಾನೇ ನಾವು ಅವ್ರಿಗೆ ಹೇಳ್ಕೊಟ್ರೆ ನೆಕ್ಸ್ಟ್ ಏನ್ ಫ್ಯೂಚರ್ಗೆ ಈ ಜನರೇಷನ್ ಏನಿದೆ ಅವ್ರು ನೆಕ್ಸ್ಟ್ ಫ್ಯೂಚರ್ ಅವ್ರಿಗೆ ಹೇಳ್ಕೊಡ್ತಾರೆ. ಇವಾಗ್ಲೇ ಈ ಮಕ್ಳಿಗೆ ಏನು ಗೊತ್ತಾಗಿಲ್ಲ ಅಂದ್ರೆ ಈ ನೆಕ್ಸ್ಟ್ ಅವ್ರ ಮಕ್ಳಿಗೆ ಏನ್ ಹೇಳ್ಕೊಡ್ತಾರೆ? ಏನು ಹೇಳ್ಕೊಡಲ್ಲ. ಸುಮ್ನೆ ಯುಗಾದಿ ಹಬ್ಬ ಮಾವನೆಲ್ಲ ಕಟ್ಬೇಕು, ಬೇವಿನ ಹೂ ಕಟ್ಬೇಕು, ಇದ್ ಕಟ್ಬೇಕು, ಬೇವು ಬೆಲ್ಲ ತಿನ್ಬೇಕು, ಪೂಜೆ ಮಾಡ್ಬೇಕು ಅಷ್ಟೇ. ಬಟ್ ಯಾಕೆ ಮಾಡ್ತಾ ಇದೀವಿ, ಅದ್ರ ರೀಸನ್ ಏನು, ಅದನ್ನ ತಿಳ್ಕೊಬೇಕು. ಆಕ್ಚುಲ್ ಆಗಿ ನಾವು ಯಾವ್ದೇ ಹಬ್ಬ ಮಾಡ್ಲಿ, ನಾವು ಶಿವರಾತ್ರಿ ಆಗಿರ್ಬೋದು, ಗಣೇಶ ಹಬ್ಬ ಮಾಡ್ಬೋದು, ಯುಗಾದಿ ಆಗ್ಬೋದು, ದೀಪಾವಳಿ ಆಗ್ಬೋದು, ಯಾಕೆ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ತಿಳ್ಕೊಬೇಕು. ಸುಮ್ನೆ ಹಬ್ಬ ಮಾಡ್ತೀವಿ ಅಂತ ಹಬ್ಬ ಮಾಡ್ಬಿಡೋದಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕು. ಅದನ್ನ ಮತ್ತೆ ನಾವು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು. ನಮ್ಗಿನ ಚಿಕ್ಕವರಿದ್ದಾರೆ, ಯಾರು ಗೊತ್ತಿರಲ್ವೋ ಅಂತವ್ರಿಗೆ ಹೇಳ್ಕೊಟ್ರೆ ಅಟ್ಲೀಸ್ಟ್ ಅವ್ರು ನೆಕ್ಸ್ಟ್ ಬರೋ ಜನರೇಷನ್ ಮಕ್ಳಿಗೆ ಅವ್ರು ಹೇಳ್ಕೊಡ್ತಾರೆ. ಹಂಗೆ ಸ್ಪ್ರೆಡ್ ಆಗುತ್ತೆ. ಯಾಕಂದ್ರೆ ನಮಗೂ ಬಂದಿರೋದು ನಮ್ಮ ಪುರಾತನ ಕಾಲದಿಂದನೇ ನಮಗೂ ಬಂದಿರೋದು, ಅವರಿಂದನೇ ನಮ್ಗೆ ಇದೆಲ್ಲ ಸಿಕ್ಕಿರೋದು. ಅದೇ ಕಾರಣಕ್ಕೆ ನಾವು ಕೂಡ ಅವ್ರಿಗೆ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್. ಇದ್ರ ಬಗ್ಗೆ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇರುತ್ತೆ. ಬಟ್ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಇದು. ಬೇರೆಯವ್ರಿಗೆ ಹೇಳ್ಕೊಟ್ರೆ ಅವರು ಬೇರೆಯವ್ರಿಗೆ ಹೇಳ್ಕೊಡ್ತಾರೆ ಅನ್ನೋದು. ಬನ್ನಿ, ಅಡಿಗೆ ಏನೇನ್ ಮಾಡಿದ್ದಾರೆ ನಮ್ಮಮ್ಮ ಅದನ್ನ ತೋರಿಸ್ತೀನಿ ನಿಮ್ಗೆಲ್ಲ. ಈಗ ಅಡಿಗೆ ಏನೇನಾಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಹೋಳಿಗೆ ರೆಡಿ ಆಗಿದೆ. ಒಬ್ಬಟ್ಟು, ಹೋಳಿಗೆ ಅಂತಾನು ಅಂತಾರೆ ಇದಕ್ಕೆ. ಅದ್ರ ಕೆಳಗಡೆ ಬೀನ್ಸ್ ಪಲ್ಯ ರೆಡಿ ಇದೆ. ಆಮೇಲೆ ಇದು ರೈಸ್ ಏನ್ ಸ್ಪೆಷಲ್ ಇಲ್ಲ ಬಿಡಿ, ತುಪ್ಪ ಇಟ್ಬಿಟ್ಟವ್ರೆ ಹೋಳಿಗೆಗೆ ಕರಗ್ಲಿ ಅಂತ. ಆಮೇಲೆ ಇದು ಏನಪ್ಪಾ ಇದು, ಬೇಳೆ ಸಾರು. ನಾನೇನು ಅನ್ಕೊಂಡೆ,
ಬೇಳೆ ಸಾರು ರೆಡಿ ಆಗಿದೆ. ಹೋಳಿಗೆ, ಆಮೇಲೆ ಇಲ್ಲೊಂದು ಯಾವ್ದೋ ತುಪ್ಪದ್ದು ರೆಡಿಮೇಡ್ ತುಪ್ಪ ತಂದ್ಬಿಟ್ಟವ್ರೆ, ಮೊಸರು ತಂದ್ಬಿಟ್ಟವ್ರೆ. ಅಷ್ಟೇ, ಇನ್ನೇನಿಲ್ಲ ಗೈಸ್. ಇಲ್ಲಿ ಹೋಳಿಗೆಗೆ ಮೈದಾ ಬಿಸಿ ಬಿಸಿದು ಯಾರಾದ್ರೂ ಬಂದ್ರೆ ಹಾಕೊಡೋಣ ಅಂತ ಒಳಗಡೆ ಹೋಳಿಗೆ ಮಾಡಿರೋದಿದೆ, ಬೇಯಿಸಿರೋದು. ಇಷ್ಟೇ ಗೈಸ್. ನನ್ ತಮ್ಮ ಎಲ್ಲೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಯ್ತೀನಿ ಅಂತ ಹೇಳವನೆ. ಯಾವ ದೇವಸ್ಥಾನಕ್ಕೆ ಬ್ರೋ ಕರ್ಕೊಂಡು ಹೋಗ್ತಾ ಇರೋದು? ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಅಂತ. ಬನ್ನಿ ಗೈಸ್, ಹೋಗೋಣ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಅದನ್ನು ತೋರಿಸ್ತೀನಿ ಇವತ್ತು. ನಮ್ಮ ಮೋಟು ಪತ್ಲು ಯಾರಾದ್ರೂ ಇಬ್ರು ಬರ್ಬೋದು. ನಮ್ ಪವನ್ ಮತ್ತೆ ನಮ್ ಚುಕ್ಕಿ ಕರ್ಕೊಂಡು ಹೋಗ್ತೀವಿ ಅವ್ರನ್ನು, ನಮ್ಮ ಅಕ್ಕನ ಮಕ್ಳು. ಎಲ್ಲ ಒಳ್ಳೇದಾಗ್ಲಪ್ಪ. ಕ್ಯಾಮ್ರಾಗೂ ಪೂಜೆ ಮಾಡ್ತಾ ಇದೀನಿ. ಲೈಕ್ ಬರ್ಲಿ, ಕಮೆಂಟ್ ಬರ್ಲಿ, ಸಬ್ಸ್ಕ್ರೈಬ್ ಆಗ್ಲಿ, ಜಾಸ್ತಿ ವ್ಯೂಸ್ ಬರ್ಲಿ. ಮೈನ್ ಆಗಿ ನನ್ನ ವಿಡಿಯೋಗೆ ಎಲ್ಲ ಒಳ್ಳೇದಾಗಿ ಮಾಡಪ್ಪ ದೇವ್ರೆ. ನೋಡಿ, ಎಲ್ಲ ಪೂಜೆ ಮಾಡಿ ರೆಡಿ ಮಾಡಿದಾರೆ ನಮ್ಮಮ್ಮ. ಇಲ್ಲಿ ಹೋಳಿಗೆ ಇಟ್ಟಿದ್ದಾರೆ, ಇಲ್ಲಿ ಹೆಸರು ಬೇಳೆ, ಆಮೇಲೆ ಕಳ್ಸಕ್ಕೆಲ್ಲ ಪೂಜೆ ಮಾಡಿದ್ದಾರೆ. ಈಗ ಬೇವು ಬೆಲ್ಲ ತಿನ್ನುವ ಕಾರ್ಯಕ್ರಮ ರೆಡಿ ಆಗಿದ್ದಾರೆಲ್ಲ. ಈಗ ನಮ್ಮ ಅಪ್ಪ ಬಂದು ಎಲ್ರಿಗೂ ಬೇವು ಬೆಲ್ಲ ತಿನ್ನಿಸ್ತಾರೆ. ಎಲ್ರಿಗೂ ಈಕ್ವಲ್ ಆಗಿ ಬೇವು ಬೆಲ್ಲ ತಿನ್ಸಕ್ ನಮ್ಮ ಅಪ್ಪ ರೆಡಿ. ತಿನ್ನಕ್ ನೀವ್ ರೆಡಿನಾ ಬ್ರೋ? ತಿನ್ನಕ್ ನೀನ್ ರೆಡಿನಮ್ಮ? ಎಷ್ಟಾದ್ರೂ ತಿಂತೀಯಮ್ಮ? ಬೇವೆಲ್ಲ ಹಂಗೆ, ಬೆಲ್ಲ ನನ್ಗೆ. ಅದು ಬರೀ ಬೇವು ಬೆಲ್ಲನೇ ಅಲ್ಲ, ಆಕ್ಚುಲಿ ಅದು 6 ಐಟಮ್ ಹಾಕ್ಬೇಕು ಅದಕ್ಕೆ. ಉಪ್ಪು, ಹುಳಿ ಅದೆಲ್ಲ ಹಾಕ್ಬೇಕು. ಇನ್ನೂ 2 ಇದೆ, ಖಾರ. ಈಗ ಬೇವು ಬೆಲ್ಲ ತಿನ್ನೋ ಕಾರ್ಯಕ್ರಮ ತಿಂತಾ ಇದಾರೆ, ನೋಡ್ಬೋದು. ಯಾರಾದ್ರೂ ಉಗಿತಾರ ಅಂತ ನಾನು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೋತೀನಿ. ತಿನ್ನು 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 ನೀಟಾಗೆ ಬಾಯ್ ಮಾಡಿ ತೋರ್ಸೋ. ತಡಪ್ಪ, ನಾನು ತಿಂತೀನಿ ನೋಡು. ಅಗಿದೇ ತಿಂತಾ ಇದೀನಿ, ನುಂಗ್ಬಾರ್ದಂತ. ಅಗತ್ ತಿನ್ಬೇಕು, ಅಗತ್ ತಿನ್ಬೇಕು. ಅಗ್ಬಿಟ್ಟೆ ತಿಂತಾ ಇದ್ದಾರೆ. ಅಗಿದೆ ತಿಂತಾ ಇದೀನಿ ಅಂದೆ. ಅಗಿದೆ ತಿಂತಾ ಇದ್ದಾನೆ ಅಂತ ಹೇಳ್ತಾ ಇದಾರೆ ಅಂತ ಹೇಳಿದ್ದಾನು. ಅಗ್ಬಿಟ್ಟು ತಿಂತಾ ಇದೀನಿ ನೋಡಿ. ಒಂಚೂರು ಬಿಡಲ್ಲ. ಅದೇ ಹಾಲ್ ಹಾಕೋರ್ ಬಂದವ್ರೆ, ಹೋಗಿ ಹಾಲ್ ಹಾಕ್ಸ್ಕೋ ವಯಸ್ಸು. ಬೆಲ್ಲ ಒಂದ್ ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟವ್ರೆ. ಫುಲ್ ಕೈ ಬಟ್ ಓಕೆ, ನಡೆಯುತ್ತೆ, ಏನಾಗಲ್ಲ. ಅಪ್ಪ ಇಲ್ಲಿ ಕ್ಯಾಮ್ರಾಗ ನೀರ್ ಹಾಕ್ತವ್ರೆ. ಕೋಸಂಬರಿ ಮಾಡವ್ರೆ, ನೋಡ್ಬೋದು ಇಲ್ಲಿ. ಈಗ ಎಲ್ರಿಗೂ ಒಂದೊಂದು ಬಟ್ಲಲ್ಲಿ ಹಾಕೊಡ್ತಾರೆ. ಹೇಳಮ್ಮ, ಯುಗಾದಿ ಹಬ್ಬ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಹೇಳು. ಅವೆಲ್ಲ ಸೀಕ್ರೆಟ್, ಕಾನ್ಫಿಡೆನ್ಶಿಯಲ್. ನಮ್ಮ ಅಮ್ಮ ಹೇಳಲ್ಲ, ಯಾಕಂದ್ರೆ ನಮ್ಮ ಅಮ್ಮಂಗ್ ಗೊತ್ತಿಲ್ಲ. ಯಾಕೆ ಹೇಳಮ್ಮ, ಯಾಕೆ ಹೇಳು. ಅಲ್ಲಿ ಇಷ್ಟು ವರ್ಷ ಮಾಡಿದ್ಯಾ ಯುಗಾದಿ ಹಬ್ಬ ಯಾಕೆ? ಅವಾಗ್ಲೇ ನಾನು ಬೇವು ಬೆಲ್ಲ ತಿಂದಿ ಕಷ್ಟ ಸುಖ ಎಲ್ಲ ದೂರ ಮಾಡಿ ಬೇಡ ಬಿಡು ಅಂದ್ರೆ ಹೇಳ್ಬೇಕು. ಕ್ಯಾಮ್ರಾ ಮುಂದೆ ಸುಳ್ಳು ಹೇಳಂಗಿಲ್ಲ. ಈಗ ಹೇಳಿದೀನಿ. ಈಗ ನಮ್ಮ ಅಪ್ಪ ಬರ್ತಾರೆ, ನಮ್ಮ ಅಪ್ಪನ ಹತ್ರ ಕೇಳ್ತೀನಿ. ಎಲ್ಲ ಗೊತ್ತಿರುತ್ತೆ ನಮ್ಮ ಅಪ್ಪಂಗೆ. ರೆಡಿ ಆದ್ಮೇಲೆ ಕೇಳೋದು. ನಮ್ಮ ಅಪ್ಪ ನೀಟಾಗಿ ಹೇಳ್ತಾರೆ, ಯಾಕೆ ಯುಗಾದಿ ಮಾಡೋದು, ಯಾಕೆ ತೋರಣ ಕಟ್ಟೋದು ಎಲ್ಲಾನು ಹೇಳ್ತಾರೆ. ಬನ್ನಿ ಕೇಳೋಣ. ಅಲ್ಲಿವರೆಗೂ ಕೋಸಂಬರಿ ತಿನ್ನೋಣ. ನಿಮ್ಗೂ ಹ್ಯಾಪಿ ಯುಗಾದಿ. ಕೋಸಂಬರಿ ತಿನ್ನಿ ಮನೇಲಿ. ಸೂಪರ್ ಆಗಿದೆ ಗಾಯ್ಸ್, ಸೂಪರ್ ಆಗಿದೆ ಕೋಸಂಬರಿ. ಮನೇಲಿ ಮಾಡ್ಕೊಂಡು ಅದಕ್ಕೆ ತಿನ್ಬೇಕಲ್ಲ ಗಾಯ್ಸ್. ನಾಷ್ಟ ರೆಡಿ ಇದೆ. ನಾಷ್ಟಕ್ಕೆ ನಮ್ಮಮ್ಮ ಊಟ ರೆಡಿ ಮಾಡ್ಬಿಟ್ಟು, ಯುಗಾದಿ ಸ್ಪೆಷಲ್ ಅಂತ. ಏನೇನಮ್ಮ ಮಾಡಿದ್ಯಾ? ಹೋಳಿಗೆ, ಆಮೇಲೆ ಏನಮ್ಮ ಬೀನ್ಸ್ ಪಲ್ಯ, ಕೋಸಂಬರಿ, ಒಬ್ಬಟ್ಟು, ಒಬ್ಬಟ್ಟು ಮೇಲೆ ತುಪ್ಪ, ಅನ್ನ ಸಾರು, ಮಜ್ಜಿಗೆ. ಅದ್ಬಿಟ್ಟು ಬೇರೆ ಏನಾರು ಹೇಳು. ನೀರಿದೆ, ಮೊಸರಿದೆ. ತಿನ್ನ ಸಾಕು. ಎಲ್ಲಾ ಕಡೆ ಬೆಳಿಬೇಕು ಫಸ್ಟ್. ಬಿಸಿ ಬಿಸಿದು ಚೆನ್ನಾಗಿರ್ತಿತ್ತು ಗೈಸ್. ಈಗ ನಮ್ಮ ಅಪ್ಪ ರೆಡಿಯಾಗಿ ಬಂದವ್ರೆ. ಈಗ ನಮ್ಮ ಅಪ್ಪನ ಕೇಳೋಣ ಯಾಕೆ ಯುಗಾದಿ ಮಾಡ್ತಾರೆ ಅಂತ ನೀಟಾಗಿ ಹೇಳ್ತಿರ್ಲಿಲ್ಲ. ಅಪ್ಪ, ಹ್ಯಾಪಿ ಯುಗಾದಿ ನಿಮ್ಗೂ. ಈಗ ನಿಮ್ ಹತ್ರ ಒಂದು ಪ್ರಶ್ನೆ ಈಗ ಬರ್ತಾ ಇದೆ. ಬನ್ನಿ ಯುಗಾದಿನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ? ಇದು ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ ಹೇಳಿ. ನಮ್ಮ ಹಿಂದೂಗಳ ಹೊಸ ವರ್ಷದ ಮೊದಲನೇ ದಿನ.
ಅದಕ್ಕೆ ಇವತ್ತಿನಿಂದ ನಮ್ದು ಹೊಸ ಈ ಇಯರ್ ಸ್ಟಾರ್ಟ್ ಆಗೋದು ಈ ಡೇಟ್ ಇಂದ, ಅದಕ್ಕೆ ನಾವು ಇವತ್ತಿನ ಆಚರಣೆ ಮಾಡ್ತೇವೆ. ಓಕೆ ಗೈಸ್, ಮತ್ತೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಹಬ್ಬದ ಬಗ್ಗೆ? ಆಡಿಯನ್ಸ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಆಡಿಯನ್ಸ್ ಇವಾಗೆ ಎಲ್ಲಾರು ಒಳ್ಳೇದಾಗ. ಒಳ್ಳೆ ಮಾತಾಡಿ ನೀವು ಎಲ್ಲ ಎಳ್ಳು ಬೆಲ್ಲ ಹಾಕ್ಬಿಟ್ಟೆ ಅವಾಗಲೇ. ಬೇವು ಬೆಲ್ಲ. ನೀನ್ ಅಂದಿದ ಎಳ್ಳು ಬೆಲ್ಲ ಡೈಲಿ ನಾವ್ ಇದೇ ತರ ಎಲ್ಲಿ ಮನೆ ಇದೆ ಒಟ್ಟಿಗೆ ಊಟ ಮಾಡ್ತೀವಿ, ನೋಡ್ಬೋದು. ನಿಮ್ಮನ್ನು ಇದೇ ತರ ನೀವೇನು ಒಟ್ಟಿಗೆ ಊಟ ಮಾಡ್ತೀರಾ? ಕಮೆಂಟ್ ಮಾಡಿ. ಗೈಸ್, ನಾನು ಅವಾಗ್ಲೇ ಹೇಳ್ದಂಗೆ ಯುಗಾದಿ ಹಬ್ಬನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಯುಗಾದಿ ಹಬ್ಬನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ, ಪತಂಜಲಿ ಋಷಿ ಮುನಿಗಳು ಅವರು ಉಪನಿಷತ್ ಬುಕ್ ಅಲ್ಲಿ ಇವತ್ತಿನ ದಿನ ಏನಿದೆ, ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ದು ಬ್ರಹ್ಮ. ಆ ಕಾರಣದಿಂದಾಗಿ ಇವತ್ತಿನ ದಿನ ಏನಿದೆ, ಪ್ರತಿಯೊಂದು ಎಲ್ಲ ಹೊಸ ಎರ ಅಂತ, ನ್ಯೂ ಸ್ಟಾರ್ಟಿಂಗ್ ಅಂತ. ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ರು ಇವತ್ತು ಜಗತ್ತು ಸೃಷ್ಟಿಯಾಗಿದೆ ಅನ್ನೋ ಒಂದು ಕಾರಣದಿಂದ ನಾವಿಲ್ಲಿ ಜೀವಿಸ್ತಾ ಇದೀವಿ. ಮತ್ತೆ ಪ್ರತಿಯೊಂದು ಒಂದು ಮರ ಗಿಡ ಎಲೆ ಅದಾಗಿರ್ಬೋದು, ಒಂದು ಮನುಷ್ಯ ಆಗಿರ್ಬೋದು, ಇಲ್ಲ ಒಂದು ಪ್ರಾಣಿ ಪಕ್ಷಿ ಏನಾದ್ರೂ ಆಗಿರ್ಬೋದು, ಪ್ರತಿಯೊಂದು ಇವತ್ತು ತನ್ನ ಜೀವನವನ್ನ ಕಟ್ಕೊಳ್ಳೋಕೆ ಶುರು ಮಾಡಿದೆ ಅನ್ನೋ ಒಂದು ಕಾರಣದಿಂದಾಗಿ, ಉಪನಿಷತ್ತಲ್ಲಿ ಮೆನ್ಷನ್ ಮಾಡಿರೋ ಕಾರಣದಿಂದಾಗಿ ನಾವು ಈ ಹಬ್ಬವನ್ನ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ಕೊಂತ ಹೋಗ್ತೀವಿ. ಹಿಂದೂ ಮೈಥಾಲಜಿ ಪ್ರಕಾರ ಇವತ್ತಿಂದನೇ ನಮ್ಗೆ ನ್ಯೂ ಇಯರ್ ಸ್ಟಾರ್ಟ್. ಏನು ಇಂಗ್ಲಿಷ್ ಕ್ಯಾಲೆಂಡರ್ ಇದೆಯಲ್ಲ, ಜನವರಿ, ಅಲ್ಲಿಂದ ಅಲ್ಲ, ಇವತ್ತೇನಿದೆ ಇವತ್ತಿಂದ. ಇದನ್ನ ವಸಂತ ಕಾಲ ಅಂತಾನು ಕರೀತಾರೆ ನಮ್ಮ ಕನ್ನಡದಲ್ಲಿ, ನಮ್ಗೆಲ್ಲ ಗೊತ್ತಿರ್ಬೋದು. ಆ ಕಾರಣದಿಂದಾಗ್ಲೇನೆ ನಾವು ಯುಗಾದಿ ಹಬ್ಬವನ್ನ ಇವತ್ತು ಸೆಲೆಬ್ರೇಟ್ ಮಾಡಿ ಇಲ್ಲಿಂದ ಹೊಸ ಜೀವನವನ್ನ ಕಟ್ಕೊಳಕ್ ಶುರು ಮಾಡ್ತೀವಿ ಅನ್ನೋದು ಒಂದು ನಂಬಿಕೆ. ಈ ಕಾರಣಕ್ಕೋಸ್ಕರ ನಾವು ಯುಗಾದಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಬೇಕು. ಇದೇ ಕಾರಣ ಯಾಕೆ ಯುಗಾದಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದಕ್ಕೆ. ಪ್ಲೀಸ್ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.